ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ರೇಡ್ ಅನ್ನ ಏನು ಮಾಡ್ತು, ಆ ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯಾರಾಕ್ ಮಾತ್ರ ಅಲ್ಲ, ಎಲ್ಲ ವಿಐಪಿ ಕೈದಿಗಳ ಬ್ಯಾರಾಕ್ನಲ್ಲಿ ಶೋಧ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಇದ್ದಂತಹ ಬ್ಯಾರಾಕ್ನಲ್ಲೂ ಸಿಸಿಬಿ ಅಧಿಕಾರಿಗಳು ಸರ್ಚ್ ಮಾಡಿದ್ರು. ದರ್ಶನ್ ಜೊತೆಗೆ ಪವಿತ್ರ ಗೌಡ ಬ್ಯಾರಾಕ್ನಲ್ಲೂ ಕೂಡ ತಲಾಶ್ ಮಾಡಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ತಪಾಸಣೆ ಮಾಡಲಾಗಿದೆ. ಅವರಿದ್ದಂತಹ ಬ್ಯಾರಾಕ್ನ ಮೂಲೆಯನ್ನು ಕೂಡ ಸಿಸಿಬಿ ಪೊಲೀಸರು ಜಾಲಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಟ್ಟೆಯ ಬ್ಯಾಗ್, ಸೂಟ್ ಕೇಸ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ದರ್ಶನ್ ಹಾಗೆ ಪವಿತ್ರ ಇಬ್ಬರ ಬ್ಯಾರಾಕ್ನಲ್ಲೂ ಏನೂ ಸಿಕ್ಕಿಲ್ಲ ಅನ್ನೋದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ದರ್ಶನ್ ವಿಚಾರದಲ್ಲಿ ಆದಂತಹ ಆ ರಾಜಾತಿಥ್ಯ ಪ್ರಕರಣ ಸುಪ್ರೀಂ ಕೋರ್ಟ್ ವರೆಗೂ ಹೋಗುತ್ತೆ. ಸುಪ್ರೀಂ ಕೋರ್ಟ್ ತಪರಾಕಿಯನ್ನ ಹಾಕುತ್ತೆ, ಜೈಲಾಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ರಾಜಾತಿಥ್ಯವನ್ನ ನೀಡಬಾರದು ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ಕೊಡುತ್ತೆ. ಒಂದು ವೇಳೆ ಅಂಥದ್ದೇನಾದ್ರೂ ವಿಡಿಯೋಗಳು ಮತ್ತೆ ಹೊರಗಡೆ ಬಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ಅಥವಾ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ. ಅದಾದಂತಹ ನಂತರದಲ್ಲಿ ದರ್ಶನ್ ಇರುವಂತಹ ಸೆಲ್ ಅಲ್ಲಿ ಬಾಡಿ ಓನ್ ಕ್ಯಾಮೆರಾಗಳನ್ನ ಇಟ್ಕೊಂಡು ಮಾನಿಟರ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಜೈಲಾಧಿಕಾರಿಗಳು ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ದರ್ಶನ್ ಅವರ ವಿಚಾರದಲ್ಲಿ. ಆಗ್ಲೂ ಇದ್ದಿದ್ದ ಅದೇ ಪ್ರಶ್ನೆ ಅಲ್ವಾ, ದರ್ಶನ್ ವಿಚಾರದಲ್ಲಿ, ದರ್ಶನ್ ಇರುವಂತಹ ಸೆಲ್ನ ವಿಚಾರದಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ಪೊಲೀಸರು ಬೇರೆ ವಿಐಪಿ ಕೈದಿಗಳಿಗೆ ಅಥವಾ ಬೇರೆ ಸಾಮಾನ್ಯ ಕೈದಿಗಳ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿಲ್ವಾ, ಆ ಕಠಿಣ ನಿಯಮಗಳನ್ನ ಪಾಲಿಸ್ತಾ ಇಲ್ವಾ? ಇದೇ ತಾನೇ ಪ್ರಶ್ನೆ ಇದ್ದಿದ್ದು. ಇವತ್ತು ದರ್ಶನ್ ಅವರ ಸೆಲ್ನಲ್ಲೂ ತಪಾಸಣೆಯಾಗಿದೆ, ಅವರ ಬ್ಯಾರಾಕ್ನಲ್ಲೂ ತಪಾಸಣೆ ಮಾಡಲಾಗಿದೆ, ಪವಿತ್ರ ಗೌಡ ಬ್ಯಾರಾಕ್ನಲ್ಲೂ ತಪಾಸಣೆ ಮಾಡಲಾಗಿದೆ. ಆದರೆ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಅನ್ನೋದು ಲಭ್ಯವಾಗಿರುವಂತಹ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.